ಮೇಡಮರ ಏನ್ ಮಾಡ್ಬೇಕು ಹೇಳ್ರಿ? ನಾನು ನನ್ನ ಮತಕ್ಕೆ ನಾ ಉಳಿಸ್ಕೋಬೇಕಲ್ಲ ತಾಲೂಕು ಹತ್ರ. ನಾ ಏನ್ ಮಾಡ್ಬೇಕು ಹೇಳ್ರಿ? ನೀವ್ ಯಾರು ಹೇಳಿದ ಮೇಲೆ ನಾವು ಅಂತೀವಿ. ನಾ ಏನ್ ಮಾಡ್ಬೇಕು ಹೇಳ್ರಿ? ನೋಡ್ ನಿಮಗ್ ಹೆಂಗ್ ತಿಳಿತೈತ ಹಂಗ್ ಮಾಡ್ರಿ. ಮುಂದೆ ನಮ್ಗ ಅವಕಾಶಗಳು ನಿಮ್ಮ ಕಾಯಿದ್ರು ಹೇಳಪ್ಪ ನಮ್ ಪಾರ್ಟಿ ಪರವಾಗಿ ಮಾಡಂತಂದ್ರು. ನಾ ಇಲ್ರಿ, ನಾನು ನಮ್ ಮೇಡಮ್ ನಮ್ಮ ಮಾತಾಡ್ಮೇಲೆ ನಿಮ್ ಕೂಡ ಮಾತು ಕೊಡ್ತೇನೆ ಅಂತ ಏನೇನ್ರಿ. ಅದಕ್ಕೆ ನಾನ್ ನಿಮ್ ಮಾತು ಕೇಳೋ ಸಂಬಂಧ ಹಾಗಾಗಿ ಪೋಚಿದ್ದೇನ್ರಿ. ನಾನಂತೂ ಮಾಡಕತ್ತಿಲ್ಲಪ್ಪ. ನನಗೆ ಇದೊಂದು ಅವಕಾಶನು ಕಸ್ಕೊಂಡ್ರು. ಗೊತ್ತಾಯ್ತು ನನಗ ದುಃಖ ಐತಿ. ನಿಮ್ಗಿಂತ ನಮ್ಗ ದುಃಖ ಬಾಳ ಆಗೈತಿ. ಯಾಕಂದ್ರಿ 870 ಹಳ್ಳಿ ಅಡ್ಡಾಡಿದಾರೆ ನೀವು. ಅದನ್ನ ಮತ್ತೆ ಸಣ್ಣ ಮಕ್ಕಳನ್ನ ಬೆಳೂರಾಗ ಬಿಟ್ಟು ನೀವು ಇಲ್ಲಿ ಇಡೀ ನಮ್ಮ ಬಾಗಲಕೋಟೆ ಮತಕ್ಷೇತ್ರಕ್ಕೆ ಅಡ್ಡಾಡಿದಾರೆ ನೀವು. ಅವ್ರು ಯಾರು ಮಾಡಿದಾರ್ರಿ? GT ಪಾಟೀಲ, SR ಪಾಟೀಲ, ನಂದಿನಿ ಮಠ ಮೋಸ ಮಾಡಿದಾರ. ಅವೇನ್ರ ಅವ್ರಿಗೇನ ಉಳಿಗಲ್ಲ ಐತಿ ತಕೊಂಡ್ರಿ ಮೇಡಮ್ ಅವ್ರೆ? ನಮ್ಗ ನೋಡ್ರಿ, ನಮಗ ಬಾಳ ತ್ರಾಸ ಆಗೈತಿ. ನಾವು ಕಷ್ಟ ಪಡಕತ್ತೀವಿ. ಈಗ ನಾವು ಓಟ್ ಹಾಕ್ಬೇಕಾದ್ರೆ ಹೆಂಗ ಯಾರಿಗ್ ಓಟ್ ಹಾಕೋದ್ ನಮ್ಮ ಹಳ್ಳಿ ಮಂದಿ ಕೇಳಕತ್ತ. ನನ್ನ ಮತಕ್ಷೇತ್ರ ತಾಲೂಕು ಪಂಚಾಯತ್ ಮತಕ್ಷೇತ್ರ. ಅದಕ್ಕೆ ನಾನು ನಮ್ಮ ಮೇಡಮ್ ಅವ್ರ ಕೇಳ್ಕೊಂಡ ಹೇಳ್ತೀನಪ್ಪ, ದಯವಿಟ್ಟು ನಾ ಹಿಂಗ ಹೇಳತ್ತೆ ಯಾರಿಗೆ ಹೇಳ್ಬೇಡ್ರಿ ಅಂತ ಹೇಳೇನ್ರಿ. ಅದಕ್ಕೆ ನಾ ಹೆಂಗ್ ಮಾಡ್ಬೇಕು ಅನ್ನೋದಕ್ಕೆ ನಾ ಹೇಳಕತ್ತೀನಿ. ಮೇಡಮ್ ನಿಮಗ್ ವಾಪಸ್ ಬೇಕು ಅಂದ್ರೆ ನೋಡಿ ಹೆಂಗ್ ಮಾಡ್ತೀರಿ ನೋಡಿ. ಇಲ್ಲ ಅಂದ್ರೆ ಪೂರಾ ನಮ್ಮ ಬೇಕಾದ್ರೆ ಗದ್ದಿ ಕೂಡ 1,90,000 ಗೆದ್ದು ನೋಡ್ರಿ. ಈಗ ಗೆದ್ದ ನೋಡ್ರಿ. ಏನು ಗೆದ್ದಿದ್ರೆ ಕಟ್ಟಿಬಿಟ್ರಿ 1-2-3 ಕೋಟಿ ರೂಪಾಯಿ. ಎಲ್ಲಿ ಕಟ್ಟನಪ್ಪ? ನಾನೇ 1-2-3 ಕೋಟಿ ಕಳ್ಕೊಂಡ್ ಹಾಳಾಗಿನಿ ಇಲ್ಲಿ. ಇನ್ನೊಂದು 50 ರೂಪಾಯಿ ನಾಳೆ ಹಾಕ್ರಿ ನನಗ. ಈಗ 1,90,000 ಓಟಿಂದ ಸಂಗೀತ ಪಾಟೀಲ್ ಸೋತ ನೋಡ್ರಿ, ಗ್ಯಾರಂಟಿ. ಏನ್ ಮಾಡ್ತಾರೆ? ಅದಕ್ ಬಂದ್ ನಿಂದ್ರಬೇಕು ಹೇಳಿ. ಇನ್ನೊಬ್ರು ಪ್ರೆಷರ್ ಬರ್ಲಾಕ ನಂದು ಒಂದು ಬಾಳ ಖುಷಿ ಆದ. ಇನ್ನೊಂದು ನೀವು ಉಸ್ತುವಾರಿ ಕೊಪ್ಪಕ್ಕೆ ಹಾಕಿದ್ರೆ ನನಗೆ ಬಾರಿ ಬೆಸ್ಟ್ ಆತ್ರಿ. ಗೊತ್ತ್ರಿ, ಎಲ್ಲಾ ಮಂದಿ ಹೆಣ್ಮಕ್ಳು ನೀವು ಹೋಗ್ತಾರ. ಹೌದು, ನೀವು ಅಳ್ಕೋತ ಕುಂತಾಗ ಅವ್ರ ಏನ್ ಅನ್ಬೇಕು? ಮತ್ತೆ ಜಿ ಅನ್ಬೇಕಾ? ಉಸ್ತುವಾರಿ ಇಲ್ಲದು ನಾವು ಚಲೋ ನಂಬರ್ 1 ಆತ್ರಿ, ಕರೆಕ್ಟ್ ಆತ್ರಿ. ನಮ್ಮ ಶಾಸಕರು ಏನಂತಾರ್ರಿ? ನೀನು ಮೇಡಮ್ ಕೇಳ ಮಾತು ಕೇಳಬೇಡ. ನಾವ್ ನೋಡ್ರಿ, ನಮ್ಗೆ ಅನ್ಯಾಯ ಆಗೈತಿ. ನಮ್ ಜಿಲ್ಲಾ ಪಂಚಾಯತಿ ದನ್ನೂರು. ಹೌದು, ದನ್ನೂರು ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ನಾವು ಮಾಡೇವಿ. ಜಿಲ್ಲಾ ಪಂಚಾಯತಿ ನಾವು ಲೋಕಸಭಾ ಸದಸ್ಯರು ಮಾಡ್ಬೇಕಂತ ಮಾಡೇವಿ. ನೀವು ನಮ್ಗೆ ಹೇಳ್ಬೇಡ್ರಿ ಸರ್, ದಯವಿಟ್ಟು ನಮ್ಗೆ ಮಾತಾಡಕ್ ಹೋಗ್ಬಿಟ್ರಿ. ಚಿಕನ್ ನಾ ಒಂದ್ ದಿನ ಅವ್ರು ಕೂಡ ಸಾಹೇಬ್ ಕೂಡ ಮಾತಾಡಿಲ್ರಿ. ನಾವ್ ಒಂದಿನ ಹೋಗಿಲ್ರಿ. ಅದಕ್ಕೆ ಏನ್ ಬಿಟ್ರಿ, ನಮ್ಮ ಮತಕ್ಷೇತ್ರ ಸುತ್ತ 180 ಹಳ್ಳಿ ಅಂದ್ರು ಎಣ್ಣೆ ಪನಿ ಏನ್ ಕೊಡ್ಸ್ರಿ ಅಂದ್ರೆ ನಾವಪ್ಪ ನಮ್ ವೈಯಕ್ತಿಕ 2 ಲಕ್ಷ ರೂಪಾಯಿ ನಾವ್ ಏನ್ ಖರ್ಚು ಮಾಡ್ತೀನಿ ಅಂತ ಹೇಳಿದ್ವಿ ಮೇಡಮ್ ಅವ್ರ. ನಾಳೆ ಬ್ಯಾಡ್ರಿ ಖರ್ಚು ಮಾಡ್ತೀರಪ್ಪ ನೀವು. ನಾಳೆ ಬ್ಯಾಡ್ರಿ ಮೇಡಮ್ ಅವ್ರ. ಎದಕ್ ಖರ್ಚು ಮಾಡ್ತೀವಿ? ರೊಕ್ಕ ಹೆಚ್ಚಾಗಿವ ಸುಮ್ ಅಲ್ಲ. ನಮ್ಮ ಮತಕ್ಷೇತ್ರ ಮಂದಿ ಉಳಿಸ್ಬೇಕಲ್ರಿ ನಾನು. ಮಂದಿ ಉಳಿತಾರೆ. ಮೇಡಮ್ಗೆ ಅನ್ಯಾಯ ಆಗೈತೆ ಅಂದ್ರೆ ಯಾರು ಆಗ್ತಾರೆ? ಗೊತ್ತಾಯ್ತು ನನಗ. ಹೋಗ್ತಾರೆ ಅಲ್ರಿ, ಡಬಲ್ ಗೇಮ್ ಮಾಡಕತ್ತಾರ್ರಿ ಸ್ವಾಮಿಗಳು ಎಲ್ಲಾ. ನಾವು ಸುಮ್ ಹಂಗೆ ಅಂದ್ ಹಂಗೆ ಮಾಡ್ಬೇಕು. ನಾವು ಮಾಡಿ ಕಳ್ಸಿದ್ರೆ ಗೊತ್ತಾಗುತ್ತವ್ರಿ. ಅವ್ರ ಹೆಂಗೆ ಡಬಲ್ ಗೇಮ್ ಮಾಡಿ ಏಕಾಏಕಿ ಪಟ್ಲ ಒಟ್ಟ 2,11,000 ಓಟಿಂದ ಸೋಲ್ತಾರ್ರಿ. ನಿಮಗ್ ಇಫೆಕ್ಟ್ ಆಗ್ಬಾರತ್ ನಾ ಅಂತೀನಿ. ನಮ್ಗೆ ಏನ್ ಎಫೆಕ್ಟ್ ಆಗಲ್ಲ. ಹೌದಲ್ರಿ? ಹೌದು. ಅಧಿಕಾರ ಏನ್ ದೊಡ್ಡ ಅವ್ರಿಗೇನ್ ತಗೊಂತಾರ, ಅವ್ರಿಗೂ ಏನೋ ತಗೊಳಲ್ಲ, ಇವ್ರಿಗೇನ್ ಮಾಡಲ್ಲ, ಏನ್ ಮಾಡಲ್ಲ. ಅದಕ್ಕೆ ನಾವು ಅವ್ರಿಗೇನ್ ಎಫೆಕ್ಟ್ ಆಗಲ್ಲ. ನಾನ್ ನಿಂತಾಗೆ ನಾನು ಹೇಳೇ ಬಿಟ್ಟಿನಿ. ನಾನ್ ನಿಂತಾಗೆ 10,000 ಮೈನಸ್ ಆಗತ್ತೆ ಇಲ್ಲಿ. ಹೌದು. ನೀವು ಹೊರಗಿನವರು, ನೀವು ಹೊರಗಿನವರು, ನಾವೇನ್ ಹೇಳಕ್ಕಾಗತ್ತೆ? ಈಗ ನಾ ಬೈಕ್ ಮೇಲೆ ಬಂದಲ್ರಿ, ಗೊತ್ತಲ್ಲ ಮೇಡಮ್. ನನ್ನ ತಾನೇ ಅಡ್ಡಾಡೋ ಮನುಷ್ಯ. ನಾನು ಬೈಕ್ ಮೇಲೆ ಬಂದೆ, ನೀವು ಆದ್ರೂ ತಪ್ಪಿ ಮಾತಾಡಿಸಿದ್ರಿ. ನಮ್ ಜಿಲ್ಲಾ ಪಂಚಾಯತ್ ಹೆಂಗ್ ಇದ್ ಮಾಡಕ್ಕಾಗತ್ತೆ ಹೇಳಿ? ಅಲ್ಲ, ನನ್ಗ ಅವಕಾಶ ಇಲ್ರಿ. ನಾನು ಹೋಗೋ ಅವಕಾಶ ಇಲ್ಲ. ಬಂದ ಎಲ್ಲಿ ಇಲ್ಲ. ಈಗ ನನಗೆ ನನ್ನ ಮತಕ್ಷೇತ್ರ ಏನ್ರಿ ತಾಲೂಕು ಅಂದ್ರು. ನಮ್ಮ ಊರಿಗೆ ಏನಿಲ್ರಿ, ಏನು ಬಂದೇ ಇಲ್ರಿ, ಏನಿಲ್ರಿ ಅಂದ್ರು. ಒಂದೊಂದು ಊರಿಗೆ ಬಾಳ 2 ಬಾಕ್ಸ್ ಎಣ್ಣೆ ಕೊಡ್ತೇನಪ್ಪ, ಇದಕ್ಕೆ ಹೆಚ್ಚಿಗೆ ಸಿಕ್ಕಿಲ್ಲಪ್ಪ ನನಗ ಅಂತ ಹೇಳಿದ್ರಿ. ನಾ ಅದಕ್ಕಿಂತ ಹೆಚ್ಚಿಗೆ ನಾ ಏನ್ ಮಾಡ್ರಿ ಮೇಡಮ್ ಅವ್ರೆ?
ಏನು ಮಾಡಕ್ಕಾಗಲ್ಲ ಬಿಡು, ಯಾರಿಗೆ ಏನು ಮಾಡಕ್ಕಾಗಲ್ಲ. ಇಲ್ಲ ಅಲ್ಲಪ್ಪ, ನಿಮ್ ಸಾಹೇಬ್ರು ನಿಂತಾರೆ ಎಲೆಕ್ಷನ್ಗೆ, ಏನೋ ಆದಿತ್ತು ಅನ್ನಕ್ ಏನೋ ಮಾಡ್ತಿದ್ರಿ. ಅಲ್ಲ ನಮ್ ಸಾಹೇಬ್ರ ನಾ ಮನೆ ಬಿಡ್ರಿ ಬರ್ಲಿ ಜಿಲ್ಲೆದವರು ಸಂಬಂಧ ಇಲ್ಲ ಸೂತ್ರ ಇಲ್ಲ ಬಂದ್ ನಿಂತು ನೀವು ಅಳಗಾಲ ನೀವು ಮಾಡಿ ನಾನು ಸುಮ್ಮ ಈಗ ಅಲ್ರಿ ಗೆದ್ದು ನಮ್ಗ ಎಷ್ಟು ಸುಮಾರು ಆಗತ್ ಗೊತ್ತಲ್ರಿ. ಪಟ್ಟ ಗೆದ್ದರ್ ನಾವ್ ಎಷ್ಟು ಸುಮಾರು ಆಗತ್ರಿ. ಹೌದು, ಅವರು ನಮ್ಮನ್ ಬಿಟ್ಟು ಎಲೆಕ್ಷನ್ ಮಾಡ್ತಾರಂತೆ. ಮಾಡ್ಯಾರಿ, ಮಾಡಾಕತ್ತಾರ್ರಿ. ಅದೇ ಅಂದಾರ ಅವ್ರು, ಈಕಿನ್ ಬಿಟ್ ಈಕೇನ್ ದೊಡ್ಡ ಇದೆಯೇನು 2,80,000 ಚಿಲ್ಲರೆ ಸೋಲು. ಅಕ್ಕಿ ಅದಕ್ ಬೇಕು ಎಲೆಕ್ಷನ್ಗೆ. ಹೌದ್ರಾ? ಈಕಿ ಅಂತ ಮಾತಾಡಿದ್ರು. ಯಾವ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರ ಅವ್ರ ಜಿಲ್ಲಾಪತಿ ಅಧ್ಯಕ್ಷರನ್ರಿ ಅವ್ರು ಸಂಗೀತ ಪಾಟೀಲ್ ಯಾವ ಒಂದ್ ಎಲೆಕ್ಷನ್ ನಿಂತಿಲ್ಲಪ್ಪ, ಯಾವ ಒಂದ್ ಎಲೆಕ್ಷನ್ ಸೀದಾ ಬಂದಾಡಿದ್ರು. ಗ್ರಾಮ ಪಂಚಾಯತ್ ಎಲೆಕ್ಷನ್ ನಿಂತಾವೇನ್ರಿ ಮೇಡಮ್? ಯಾವ್ದು ಇಲ್ಲ. ಮತ್ತೆ ನಿಮ್ಮ 5 ವರ್ಷ ಮಕ್ಕಳು ಬೆಂಗಳೂರಾಗ ಬಿಟ್ಟುಕೊಟ್ಟು ನೀವು 870 ಅಡ್ಡಾಡಿರಿ. ಅಪ್ಪ ಮಿನಿಸ್ಟರ್ ಇದಾನೆ ಅಂತ ಹೇಳಿ ಸೀದಾ ಬಂದು ಅಪ್ಪ ಮಿನಿಸ್ಟರ್ ಅಪ್ಪ ಎಲ್ಲರಿಗೂ ಕೊಟ್ಟ ದುಡ್ಡು. ಯಾರಿಗೂ ಗೊತ್ತಾಗ್ಲಿ, SR ಪಾಟೀಲ DT ಪಾಟೀಲ್ಗ ನಂದಿ ಮಠಗ ದುಡ್ಡು ಕೊಟ್ಟಾನ್ರಿ, ಕೋಟೆ ಮಾಡ್ಲಿ. ಮೇಡಮ್ ನನಗೆಲ್ಲ ಗೊತ್ತಾಗೈತ್ರಿ. ನಮ್ ರಾತ್ ಆಗೈತಿ. ನೀವು ಮೊನ್ನೆ ಬಾತ್ ದುಃಖ ಆಗೈತ್ರಿ. ರೊಕ್ಕದ ಮೇಲೆ ಜಿಲ್ಲಾ ಕೊಂಡ್ಕೋಬೇಕಂತ ಬಂದ್ ನಿಂತಾರ ನೋಡಪ್ಪ. ಈ ಬಿಜಾಪುರ್ನು ಗೌಡ್ರು ಆರಾಮ್ ಗೆದ್ದು ಬಿಟ್ರು ನೋಡ್ರಿ. ಈಗ 1,98,000 ಓಟಿಂದ ಗೆದ್ದು ಬಿಟ್ರು ನೋಡ್ರಿ. ಓಟ್ ಬರ್ಕೊಂಡ್ಬಿಡ್ರಿ. ನಾನು ಹೊಲ 5 ಎಕರೆ ಹೊಲ ಕಟ್ಟೀನ್ರಿ, ಬೆಟ್ ಕಟ್ಟ 5 ಎಕರೆ ಹೊಲ ಹೊಡ್ಕೊಂತೀವಿ ಹಂಗಂದ್ರೆ. 5 ಎಕರೆ ಗೆಲ್ತೀನಿ ನಾನು. ಅವ್ನೇನೋ ಗೆದ್ಮೇಲೆ ಗೆದ್ದಾನ್ರಿ 100% ಗೆದ್ದಾನ್ರಿ. ಏನ್ರಿ ಹೆಂಗ ನೋಡ್ರಿ, ದುಡ್ದಾರ ಯಾರು, ದುಃಖ ಬದಾರ ಯಾರು, ಯಾರಾಗ ಕೊಟ್ಟು ಬಿಟ್ಟಿದ್ರಿ. ನಾವ್ ಲೀಡ್ ಉಲ್ಟಾ ಮಾಡಕ್ ಕಟ್ಟಿದ್ದೀವಿ. ಎಲ್ಲ ಇಡೀ ಮಂದಿ ಪ್ರತಿಯೊಬ್ಬ ಹೆಣ್ಮಕ್ಳು ಹೇಳ್ತಾರ್ರಿ, ಪ್ರತಿಯೊಬ್ಬ ತಲಗುನ್ಯಾಗ ಕಾಕಪ್ಪ ಮೇಡಮ್ ಎಲ್ಲ ನಾವೇ ಕೊಟ್ಟಾಕ ಹೋಗ್ರಿ. ಹೌದು ಮೇಡಮ್ ಇದ ಮಾತಾರಿ ಎಲ್ಲಾರಿಗೂ. ಹಗಲು ರಾತ್ರಿಯಿಂದಲೇ ದುಡಿದ್ವಿ. ನಮ್ಗ ನಿಮ್ ಕೂಡ ಮಾನ್ಯ ಅವತ್ತ ಸರ್ಕಲ್ ಮಾತಾಡಿನಲ್ರಿ, ಲೇಖರ್ಗೆಲ್ಲ ಓದಲ್ರಿ. ಒಟ್ಟ ಮಾತಾಡಕ್ ಅವಕಾಶ ಇಲ್ಲ. ನಮ್ ಬಾಸ್ ಮಾತಾಡ್ತಾನ, ಮಾಡ್ರಪ್ಪ ನೀವು ನಮ್ ತೂಕ ಆಗಿದ್ ನಮ್ ಮಾತಾಕ್ ಸಿಗ್ತಾರಲ್ರಿ. ನಮ್ ಧನ್ಯವಾದ ದಿನ ನಮ್ ಮನೆ ಆಗಿರ್ತಿ. ಹೌದಲ್ರಿ ಸರ್? ಹೌದು ನನ್ ಅವ್ರಿಗೆ ಏನ್ ಬಿಡು, ಅವ್ರ ನಿಗಮದ ಅಧ್ಯಕ್ಷ ಆಗ್ಯಾರ, ಅವ್ರ ಆಯ್ತು. ನಮ್ಗ ಅನ್ಯಾಯ ಐತಲ್ರಿ. ಜಿಲ್ಲಾ ಇದು ರಾಜ್ಯಾಧ್ಯಕ್ಷ ಕೊಡ್ತಿದ್ರು ಅಲ್ಲಿಂದ್ರಿ ನೀವು. ಹೌದು, ಯಾವಾಗೂ ಅಂತಿದ್ದೆ ನಾನು. ಎಲ್ಲ ನಾ ಆ ಟೈಮ್ ಬೆಂಗಳೂರಾಗ ಇದ್ದೀನ್ರಿ. ನಮ್ ದನ್ನೂರ್ ಜಿಲ್ಲಾ ಪಂಚಾಯತಿ ಮತಕ್ಷೇತ್ರ ನಾನು ಡೆಲ್ಲಿ ಮುಟ್ಟಿಸ್ತೀನಿ ಅಂತಿದ್ದೆ. ನಾನು ಈಗ ನಮ್ಮ ಮತಕ್ಷೇತ್ರಕ್ಕೆ ನಾ ಏನು ಕಾಣಿಕೆ ಕೊಡಾನಕತ್ತಾರ ಎಲ್ಲಾರು. ಪ್ರತಿ ಹಳ್ಳಿಗೆ ಒಂದೊಂದ್ 2-3 ಬಾಕ್ಸ್ ಏನು ಕೊಡಾನಕತ್ತಾರ. ಕೈಗೆ ನಾವ್ ಯಾರು ಖರ್ಚು ಮಾಡ್ಕೊಂತೀರ್ ಬಿಡ್ರಿ, ಯಾರ್ದು ಎಲೆಕ್ಷನ್ ಅವರೇ ನೀವು ಹೌದಪ್ಪ ಕೊಟ್ಟಾರ ಪರ್ಸು ನಮಗೋಸ್ಕರ ಮಾಡ್ಯಾರ ಅನ್ನೋ ಕ್ರಿಯೆ ಉಳ್ಳ ಮನುಷ್ಯರು ಅಲ್ಲ ಅವರು. ಕೈ ಬಿಡ್ರಿ. ಆಯ್ತು ಮೇಡಮ್, ನೀವು ಇದು ಕೊಪ್ಪಳ ಅಂತ ಪಕ್ಕ ಆಯ್ತಾಳ್ರಿ, ಆಯ್ತು. ಮಾಡಕತ್ತೀವಿ ನಾವು. ನೀವ್ ಅಲ್ಲೇ ಗೊತ್ತಾಯ್ತ್ರಿ ನನಗೆ. ನಾ ಅಲ್ಲೇ ಇದ್ರಿ, ನಾನು 3 ದಿವಸ ಅಲ್ಲೇ ಇದ್ದೀನ್ರಿ. ನಿಮ್ದು ಎಲ್ಲಾ ಹೆಸರು ಬಾಳ ಐತ್ರಿ. ಎಲ್ಲೂರ್ದಾಗ ಅಂತೂ ಫುಲ್ ನಿಮ್ದ ಐತ್ರಿ ಹೆಸರ್ರಿ. ಅದಕ್ಕ ಈಗ ನಾ ಏನ್ ನಮ್ಮ ಮತಕ್ಷೇತ್ರಕ್ಕೆ ನಾ ಏನ್ ಮಾಡ್ಲೇ ಬೇಡ. ನಿಮ್ ಮಾತು ಕೇಳ್ಬೇಕು ಅನ್ನೋದಕ್ಕೆ ಹಚ್ಚಿಕೊಂಡಿತ್ತು. ಬ್ಯಾಡ್ರಿ. ಆಯ್ತು. ಈಗ ನೀವು ಬೆಂಗಳೂರಾಗ ಇದ್ರೇನ್ರಿ, ಮತ್ತೆ ಇನ್ನೇ ಅಲ್ಲ ಅಲ್ರಿ. ಮಕ್ಕಳು ಹೆಂಗ್ರಿ ಮೇಡಮ್ ಅವ್ರ? ಪಾಪ ಮಕ್ಕಳು ಅಲ್ರಿ, ಮಕ್ಕಳು ಬಿಟ್ಕೊಟ್ಟು ಎಲ್ಲಾ ಬಿಟ್ಕೊಟ್ಟು ಯಾರದ್ದು ಅಲ್ಲ. ಗದ್ದೆ ಕೂಡ 4 ವರ್ಷ ಗೆದ್ರು 4 ಸೀಟ್ ಗೆದ್ರು ನೋಡಿಲ್ರಿ. ನೀವ್ ನೋಡಿರಿ? ಏನ್ರಿ ಬಾಳ ಬಾಗಲಕೋಟೆ ನೋಡ್ರಿ ಬಾಳ ಅಂದ್ರ ಯಾವ್ದು ಇಲ್ಲ, ಅದು ಇಲ್ಲ. ಎಲೆಕ್ಷನ್ ನಿಂತಿಂದ ನೋಡ್ರಿ. ಸಾಹೇಬ್ರ ನಿನ್ನೆ ಫೋನ್ ಮಾಡಿದ್ರಿ ಬಾಗಲಕೋಟೆಗೆ ಬರ್ರಿ ಅಂತ. ನಾವಂತೂ ಒಬ್ಬರು ಒಂದು ತಿಳಿನ ಕಳ್ಸಿಲ್ರಿ. ನಾ ಬಾಗಲಕೋಟೆಗೆ ದನ್ನೂರಿಗೆ ಕಳ್ಸಂದ್ರು, ದನ್ನೂರಿಗೆ ಕಳ್ಸಿಲ್ರಿ ನಾನು. ಹೌದು ಕಳ್ಸಲ್ರಿ ನಾನು. ಯಾಕೆ ನಮ್ಗೆ ಅನ್ಯಾಯ ಐತ್ರಿ. ಯಾಕಂದ್ರೆ ನಾವ್ MP ಆಗ್ಬೇಕಾಗಿದ್ ನಾವು SK VVK ಹೌದಲ್ರಿ.
ನಮ್ಗ ಮೇಡಮ್ ಅವರ ಬಾಳ ಅನ್ಯಾಗಿದೆ. ನಿಮ್ ಮಗ ನೋಡ್ಬೇಕಾರೆ ಮಾನ್ಯ ಬಾಳ ದುಃಖ ಅನಿಸ್ತ್ರಿ. ಆದ್ರೂ ನಮ್ಗ ಬೈಕ್ ಮೇಲೆ ನೋಡ್ರಿ ನಾವು ಕಾರ 2 ಮಂದಿ ಇವತ್ತು ಮಟ್ಟಿಗೆ ಲೆಕ್ಕಕ್ಕೆ ಬಂದಿವಲ್ರಿ ಮೇಡಮ್. ಅಲ್ಲಿ ಕನ್ನಡ ಹೋದ್ರಿ ಹೌದಲ್ರಿ? ಹೌದು. ಅದಕ್ಕೆ ಬಾಳ ದುಃಖ ಐತಿ ಮೇಡಮ್. ನಾ ಬಾಳ ತಿಳ್ಕೊಳೋದು ಬೇಡ ಅಲ್ರಿ? ಬೇಡ. ಓಕೆ ಡನ್ ಮೇಡಮ್. ಸ್ವಲ್ಪ ನನಗೆ ಸ್ವಲ್ಪ ನಾನು ಅಪೋಸಿಟಿಗೆ ಒಂದು ಸ್ವಲ್ಪ ದುಡ್ಡು ಹಾಕ್ಬೇಕು ನನಗೆ. ಬೇಡ ನೀವ್ ಬ್ಯಾಡ್ರಿ.